ಗದಗದಲ್ಲಿ ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದೆ. ಮೀಟರ್ ಬಡ್ಡಿ ಬಕಾಸುರರ ಕ್ರೌರ್ಯಕ್ಕೆ ಮನೆಗೋಡೆಯೇ ಧ್ವಂಸವಾಗಿದೆ. ಗದಗ ನಗರದ ಅಭಿನವ ಬಡಾವಣೆಯಲ್ಲಿ ಸಾಲ ಪಡೆದ ವ್ಯಕ್ತಿ 2 ತಿಂಗಳ ಬಡ್ಡಿ ನೀಡದಕ್ಕೆ ಜೆಸಿಬಿ ತಂದು ಮನೆಯ ಗೋಡೆಯನ್ನೇ ಧ್ವಂಸ ಮಾಡಿದ್ದಾರೆ. ಕೋಟೇಶ್ ಬಾಗಲಿ ಎಂಬುವವರ ಮನೆಯನ್ನ ದರ್ಶನ್ ಎಂಬಾತನಿಗೆ 8 ಲಕ್ಷ, ಶ್ರೀಕಾಂತ್ ಬಳಿ 12,80,000 ಹಾಗೆ ಜೀವನ್ ಎಂಬಾತನ ಬಳಿ 20% ಬಡ್ಡಿಗೆ 3 ಲಕ್ಷ ಸಾಲವನ್ನ ಪಡೆದಿದ್ರು. ಬಡ್ಡಿ ದಂಧೆಕೋರರು ವಾರಕ್ಕೆ 10%, ತಿಂಗಳಿಗೆ 20% ಬಡ್ಡಿ ವಸೂಲಿ ಮಾಡ್ತಾ ಇದ್ರು. ಇವರ ಬಡ್ಡಿ ಕಾಟಕ್ಕೆ ಬೇಸತ್ತು ಕೋಟೇಶ್ ಬಾಗಲಿ ಕುಟುಂಬ ಊರು ಬಿಟ್ಟಿತ್ತು. ಈ ಸಂಬಂಧ ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸರು ಜೆಸಿಬಿ ಮತ್ತು ಆರೋಪಿಗಳ ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸಂಜೀವ್ ನೀಡಿದಂತಹ ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ನಗರದಲ್ಲಿ ಶ್ರೀ ಎಂಟರ್ಪ್ರೈಸಸ್ನಲ್ಲಿ ಸಾಕಷ್ಟು ಗೊಬ್ಬರ ಸ್ಟಾಕ್ ಇದ್ದರೂ ಕೂಡ ರೈತರಿಗೆ ಮಾತ್ರ ವಿತರಣೆ ಆಗ್ತಿಲ್ಲ. ಹೀಗಾಗಿ ಬೆಳಗ್ಗೆ 5 ಗಂಟೆಯಿಂದಲೇ ಪಾಳಿಗೆ ಹಚ್ಚಿದಂಥ ರೈತರು ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕರೆಂಟ್ ಇದ್ದರೂ ಇಲ್ಲ ಅಂತ ಹೇಳುವಂಥ ನೆಪ ಇಲ್ಲಿ ಅಂಗಡಿಕಾರರು. ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಜೆಸಿಬಿ ತಂದು ಮನೆಯ ಗೋಡೆಯನ್ನ ನಾಶ ಮಾಡಿದ್ದಾರೆ ಅಂತ ಹೇಳಿ. ಮೀಟರ್ ಬಡ್ಡಿ ಬಕಾಸುರರ ಕ್ರೌರ್ಯ ಇದು. ಗದಗ ನಗರದ ಅಭಿನವ ಬಡಾವಣೆಯಲ್ಲಿ ಅಂದ್ರೆ ಸಾಲ ಪಡೆದಂತಹ ವ್ಯಕ್ತಿ 2 ತಿಂಗಳಿಂದ ಬಡ್ಡಿಯನ್ನ ನೀಡಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಅಟ್ಟಹಾಸವನ್ನ ಬೆರೆತಿದ್ದಾರೆ. ಅಂದ್ರೆ ಜೆಸಿಬಿ ತಂದು ಮನೆಯ ಗೋಡೆಯನ್ನೇ ಧ್ವಂಸ ಮಾಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮತ್ತೆ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿಮೀರಿದೆ ಅಂತ ಹೇಳ್ಬೋದು. ಈಗಾಗಲೇ ಓರ್ವ ಕುಟುಂಬದ ಮನೆ ಮೇಲೆ ದಾಳಿ ಮಾಡಿದಂಥ ದುಷ್ಕರ್ಮಿಗಳು ಇಡೀ ಕಾಂಪೌಂಡ್ ಧ್ವಂಸ ಮಾಡಿದ್ದಾರೆ. ಜೊತೆಗೆ ಮನೆಯಲ್ಲಿದ್ದಂಥ ಮಹಿಳೆಯರು ಮಕ್ಕಳಿಗೆ ಕೂಡ ಜೀವ ಬೆದರಿಕೆ ಹಾಕಿದ್ದಾರೆ. ಈಗ ನಾವು ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರುವ ಅಭಿನವ ನಗರದಲ್ಲಿ ನೋಡ್ಬೋದು. ಈಗಾಗಲೇ ಇನ್ನು ಕೋಟೇಶ್ ಎಂಬೂರ ಮನೆ ಕಾಂಪೌಂಡಲ್ಲಿ ನೀವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಏನು ದುಷ್ಕರ್ಮಿಗಳು ಜೆಸಿಬಿ ತಂದು ಸಂಪೂರ್ಣ 2 ಭಾಗದಲ್ಲಿದ್ದಂಥ ಕಾಂಪೌಂಡ್ ಸಂಪೂರ್ಣ ಧ್ವಂಸ ಮಾಡಿದ್ದಾರೆ. ಜೊತೆಗೆ ಏನು ಮನೆಗೆ ಹಾಕಿಸಂಥ CCTV ಏನು ಕ್ಯಾಮ್ರಾಗಳು ಕೂಡ ಸಂಪೂರ್ಣ ಧ್ವಂಸ ಮಾಡಿದ್ದಾರೆ. ಯಾಕೆಂದರೆ ದುಷ್ಕರ್ಮಿಗಳು 4-5 ಜನ ಬಂದಂಥ ದುಷ್ಕರ್ಮಿಗಳು ಮೊದಲೇ CCTV ಕ್ಯಾಮ್ರಾಗಳನ್ನು ಹೊಡೆದಿದ್ದಾರೆ. ಜೊತೆಗೆ ಅಲ್ಲಿ ಏನು CCTV ಬಾಕ್ಸ್ ಇರ್ತದೆ ಅದು ಕೂಡ ಧ್ವಂಸ ಮಾಡಿ ನಂತರ ಇವೆಲ್ಲ ಇಂಥ ಕೃತ್ಯ ಮಾಡಿದ್ದಾರೆ. ಜೊತೆಗೆ ಮನೆಯಲ್ಲಿ ಮನೆ ಯಜಮಾನ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಧಮಕಿ ಹಾಕಿದ್ದಾರೆ. ಜೊತೆಗೆ ಅಲ್ಲಿನ ಬ್ಲ್ಯಾಂಕ್ ಚೆಕ್ಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತೊಗೊಂಡು ಹೋಗಿದ್ದಾರೆ ಅಂತ ಆರೋಪ ಈ ಮನೆ ಯಜಮಾನ ಕೋಟೇಶ್ ಮಾಡಿದ್ದಾನೆ. ವಾರಕ್ಕೆ 10% ಅಂದರೆ ಒಂದು ತಿಂಗಳಿಗೆ 20% ಬಡ್ಡಿದಿಂದ ಈಗ ಸುಮಾರು 3 ಜನ ಸೇರಿ ಒಂದು ಏನು 23 ಲಕ್ಷ ಕೊಟ್ಟಿದ್ದಾರೆ. ಇವರು ಎಲ್ಲರೂ ಕೂಡ 2 ಪಟ್ಟು ಹಣ ಕೊಡಬೇಕು ಅಂಥೇಳಿ ಈಗ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಮನೆ ಯಜಮಾನರು ಕೂಡ ನಮ್ಮ ಜೊತೆ ಅದ್ರ ಮಾತಾಡೋಣ, ಯಾವ ಕಾರಣಕ್ಕಾಗಿ ಅವರು ಸಾಲ ಮಾಡಿದ್ದಾರೆ ಅನ್ನುವಂಥದ್ದು ಏನೆಲ್ಲ ಆಗಿದೆ. ಸರ್, ಕಾಂಪೌಂಡ್ ಧ್ವಂಸ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ, ನೀವು ಸಾಲ ಮಾಡಿದಿರಿ, ಏನು ಬಡ್ಡಿ ಎಷ್ಟು ಪರ್ಸೆಂಟೇಜ್ ಇತ್ತು, ಏನೆಲ್ಲ ಆಗಿದೆ? 15 ದಿವಸಕ್ಕೆ 10% ಬಡ್ಡಿ. ನಾ ಮನೆ ಬಳಕೇನು ಸಾಲ 1 ರೂಪಾಯಿ ಮಾಡಿಲ್ಲ ರೀ. ಕ್ಯಾಶಿನ ಸಂಬಂಧ ಸಾಲ ಮಾಡಿದ್ದೀನಿ ರೀ. ಅಲ್ಲೇ ಗೋವಾ ಸಂಬಂಧ ಸಾಲ ಮಾಡಿದ್ದೀನಿ ಅವ್ರ ಕಡೆ. ಒಳ್ಳೆ ಬಡ್ಡಿ ಹಾಕ್ಕೊಂತ ಇದ್ದೆ. ಬಡ್ಡಿ ನಿಂತಾಗ ಏನಂದ್ರು 8 ಲಕ್ಷಕ್ಕೆ 18 ಲಕ್ಷ ಮಾಡಿದರು, 10 ಲಕ್ಷಕ್ಕೆ 10 ಲಕ್ಷ ಮಾಡಿದರು. ನೀ ಕೊಡೋದ್ರು ಇಲ್ಪ ನಾ ಅಸಲು ಐತಲ್ಲ ಅಸಲು ಕೊಡ್ತೀನಿ. ನಾನೀಗ ಅವಾಗ ಇದ್ದಾಗ ಕೊಟ್ಕೊಂತ ಬಂದೀನಿ, ಮನಿನೇ ಖಾಲಿ ಮಾಡೀನಿ, ಕಬ್ಜೆ ಹಾಕ್ತೀನಿ, ಕೊಡ್ತೀನಿ ಅಂದರು ತಡ್ಕೊಳ್ರು. ಕಂಪೌಂಡ್ ಕೆಡ್ತಾರೆ, ಇಲ್ಲ ಮನೆ ಖರೀದಿ ಕೊಡು ಅಂತೇಳಿ ಚೌಕು ಹಿಡಿತಾರೆ, ಧಮಕಿ ಮಾಡ್ತಾರೆ. ಮಗನ ನಮ್ಮ ದೊಡ್ಡ ಮಗನ ಕಿಡ್ನಾಪ್ ಮಾಡಕ್ಕೆ ಬಂದಿದ್ರು. ಅವ್ರ ಅನ್ನಾರು ಹೇಳಿಂದ ಬಿಟ್ರು, ಕಾರ್ನಾಗ ಹಚ್ಚಿದ್ರು. ಅವ್ರ ಅನ್ನಾರು ಹೇಳಿಂದ ನನ್ನ ಮಗನ ಬಿಟ್ರು. ಹಂಗಾಗಿ ಹೆದರಿ ನಾನು ಕುಟುಂಬನ ತವ್ರ ಮನೆಗೆ ಕಳಿಸಿದ್ದೀನಿ ಸರ್. ಆಮೇಲೆ ನನ್ನ ಹೆಸರಲ್ಲಿ ನಾ ತೊಗೊಂಡಂಥ ಆಸ್ತಿ ಲೇಔಟ್ ಆಗೋಂಥದ್ದು ಭಾಳ ಕಷ್ಟ ಆಗ್ಬಿಟ್ಟು ಸರ್. 50 ಲಕ್ಷ ಕೊಟ್ಟು ತೊಗೊಂಡು ಕದಂಬರು ಅನ್ನೋದು ಮಾರಿದ್ದೀನಿ. ಲೇಔಟ್ ಮಾಡ್ತೀನಿ. ನಾ NKGP ಮಾಡ್ತಿದ್ದೆ. ನಾ ಈ ಚಡ್ದಾವಲ್ಲ, ಒಬ್ಬ ನಮ್ಮ ದೋಸ್ತ್ ಕರ್ಕೊಂಡೋಗಿ ಗೋವಾಕ್ಕೆ. ಆದ್ರೆ ನಾ ಮಾಡೀನಿ ಅಂತೇಳಿ ಇನ್ನೊಬ್ರು ಯಾರು ನನ್ನ ಶತ್ರುನೂ ಹೋಗ್ಬಾರ್ದು ಗೋವಾಕ್ಕೆ. ಅಂದ್ರೆ ಗೋವಾ ಹಂಗೈತಿ ಸರ್. ಅದು ಕಡಿಮೆ ಅಂದ್ರೆ ಈ 1 ವರ್ಷದಾಗ ನಾನು 4 ಕೋಟಿ ರೂಪಾಯಿ ಮ್ಯಾಲೆ ರೊಕ್ಕ ಹಾಕಿದ್ದೀನಿ ಸರ್. ಇವ್ರು ನಾನು ಇರಾಕ್ ಬಿಟ್ರೆ ಅವ್ರ ರೊಕ್ಕ ಏನೈತೆ ಅಸಲು ಕೂಡ ನಾ ಕೊಡ್ತೀನಿ ಸರ್. ಆದ್ರೆ ನನ್ನ ಜೀವಕ್ಕೆ ಏನಾಗಬಾರ್ದು, ನನಗೆ ಇರಾಕ್ ಬಿಟ್ರೆ 1 ವರ್ಷ ನಾ ದುಡಿತೀನಿ. ಐತಿ ಶಕ್ತಿ ಐತಿ, ದೇವ್ರು ನಂಗೆ ಶಕ್ತಿ ಕೊಟ್ಟಾನ. ನನಗೆ ಭಗವಂತ ಎಲ್ಲಿದ್ರು ರೊಕ್ಕ ಕೊಡ್ತಾನೆ. ನಾನು ಇರಾಕ್ ಬಿಡವಲ್ಲ ಸರ್. ಅವ್ರು ಬಿಡ್ತಾ ಇಲ್ಲ. ಅವ್ರು 1 ವರ್ಷ ಇಡಕ್ಕೆ ಬಿಡಿದ್ರೆ ಅವ್ರ ರೊಕ್ಕ ನಾ ಕೊಡ್ತೀನಿ, ದುಡಿತೀನಿ. ನಾನು ಇಲ್ಲಿ ಗದಗ ಒಳಗೆ ನಿಲ್ಲಿಸ್ಕೊಡವಲ್ರಿ. ನಾ ಇವತ್ತು ಬಂದೀನಿ ರೀ, ಪೊಲೀಸರು ಸಾಹೇಬರು ಬಂದಿದ್ದಕ್ಕೆ ಬಂದು, ಇಲ್ಲ ನಾ ಬರ್ತಿದ್ದಿಲ್ಲ. ಜೀವ ಭಯ ಐತೆ ಸರ್. ಇದು ಏನು ಮನೆ ಮಾಲೀಕ ಕೋಟೇಶನ್ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.